ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರಬಹುದು, ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿಗಳನ್ನು ನೀಡುವ ರಾಜ್ಯ ಸರ್ಕಾರದ ಜನಪ್ರಿಯ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ನಾಡದೇವತೆ ತಾಯಿ ಚಾಮುಂಡೇಶ್ವರಿಯನ್ನು ಒಬ್ಬ ಫಲಾನುಭವಿಯನ್ನಾಗಿ ತೋರಿಸಲಾಗಿದೆ. ಆಕೆಗೂ ತಿಂಗಳಿಗೆ 2,000 ರೂಪಾಯಿಗಳನ್ನು ಕೊಡ್ತಾ ಇದ್ದೇವೆ ಅಂತ ಸರ್ಕಾರವೇ ಹೇಳಿಕೊಡ್ತಾ ಇದೆ ಮತ್ತು 4-5 ವರ್ಷಗಳಿಗೆ ಒಮ್ಮೆ ಒಟ್ಟಿಗೆ ಒಂದಷ್ಟು ಹಣವನ್ನ ದೇವಾಲಯದ ಖಾತೆಗೆ ಜಮಾ ಕೂಡ ಮಾಡಲಾಗ್ತಾ ಇದೆಯಂತೆ. ನನಗೂ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಕೊಡಿ ಅಂತ ತಾಯಿ ಚಾಮುಂಡೇಶ್ವರಿ ಏನು ಸರ್ಕಾರಕ್ಕೆ ಕೇಳಿಕೊಂಡಿರಲಿಲ್ಲ ಮತ್ತು ಅರ್ಜಿಯನ್ನು ಸಲ್ಲಿಸಿರಲಿಲ್ಲ. ಆದರೂ ಅವರನ್ನ ಮೆಚ್ಚಿಸೋದಕ್ಕೆ ಇಂಥದ್ದೊಂದು ಕ್ರಮವನ್ನ ಸರ್ಕಾರ ಕೈಗೊಂಡಿದೆ. ಇರ್ಲಿ ಬಿಡಿ, ಅದು ಅವರಿಷ್ಟ ಅಂತ ಅಂದ್ಕೊಳ್ಳೋಣ. ಆದ್ರೆ ನಾಡಿನ ಅಧಿದೇವತೆ ಚಾಮುಂಡಿ ತಾಯಿಗೆ 2,000 ರೂಪಾಯಿಗಳನ್ನ ಕೊಡ್ತಾ ಇದ್ದೇವೆ ಅಂತ ಹೇಳ್ತಾ ಇರೋ ಸರ್ಕಾರ ಅದೇ ಚಾಮುಂಡೇಶ್ವರಿಯ ದರ್ಶನಕ್ಕೆ ಬರುವ ಭಕ್ತಾದಿಗಳಿಂದ ಕಿತ್ತುಕೊಳ್ತಾ ಇರೋ ಹಣ ಎಷ್ಟು ಗೊತ್ತಾ? ಪ್ರತಿಯೊಬ್ಬರಿಂದಲೂ 2,000 ರೂಪಾಯಿ. ಸಾಮಾನ್ಯ ಜನರು ಅಲ್ಲಿ ದರ್ಶನ ಮಾಡಲಿಕ್ಕೆ ಅವಕಾಶವನ್ನು ತಪ್ಪಿಸಿ ಏನು ಇವತ್ತು ಕಳೆದ ವರ್ಷದಿಂದ ಕೂಡ 2,000 ರೂಪಾಯಿ ಟಿಕೆಟ್ನ ಇವತ್ತು ಏನು ಮಾಡಿದ್ದಾರೆ, ಅದು ಭಾಳ ಒಂದು ಬಡವರ್ಗ ಮಧ್ಯಮ ವರ್ಗ ಜನಗಳಲ್ಲಿ ಮನಸ್ಸಿಗೆ ಭಾಳ ದುಃಖಕರ ಸಂಗತಿ ಆಗಿದೆ. ಆ ಒಂದು ಶುಕ್ರವಾರದಲ್ಲಿ ಟಿಕೆಟ್ ಇದ್ದವರಿಗೆ ಒಂದು 50-20-30 ಜನಕ್ಕೆ ಕೊಡ್ತಾರೆ, ಫೋಟೋ ತೆಗೆಸ್ಕೊಳ್ತಾರೆ, ವಿಡಿಯೋ ಹಾಕ್ಕೊಳ್ತಾರೆ. ಆಮೇಲೆ ನೋಡಿದ್ರೆ ಅಲ್ಲಿ 1 ಗಂಟೆ ನಾವಲ್ಲಿ ತಿರುಗಾಡಿ ನೋಡಿದ್ರೆ ಅದು ಇರೋದಿಲ್ಲ, ಯಾವ ಕಿಟ್. ಹೌದು, ಚಾಮುಂಡೇಶ್ವರಿಯ ದರ್ಶನಕ್ಕೆ ಬರುವ ಭಕ್ತಾದಿಗಳನ್ನೇ ಸರ್ಕಾರ ತನ್ನ ಆದಾಯದ ಮೂಲವನ್ನಾಗಿ ಮಾಡಿಕೊಂಡು ಬಿಟ್ಟಿದೆ. ಪವಿತ್ರ ಆಷಾಢ ಮಾಸದ ಶುಕ್ರವಾರಗಳಂದು ತಾಯಿಯ ದರ್ಶನ ಮಾಡಲು ರಾಜ್ಯ ಮತ್ತು ಹೊರ ರಾಜ್ಯಗಳ ಮೂಲೆಯಿಂದ ಭಕ್ತಾದಿಗಳು ಬರುವುದನ್ನ ಬಂಡವಾಳ ಮಾಡಿಕೊಂಡಿರುವಂತಹ ಸರ್ಕಾರ ವಿಶೇಷ ಟಿಕೆಟ್ನ ಹೆಸರಿನಲ್ಲಿ ಪ್ರತಿಯೊಬ್ಬರಿಂದಲೂ 2,000 ರೂಪಾಯಿಗಳ ದೊಡ್ಡ ಮೊತ್ತದ ಆದಾಯವನ್ನು ನಿರೀಕ್ಷೆ ಮಾಡ್ತಾ ಇದೆ. ಇದು ಈ ವರ್ಷವೇ ಮೊದಲೇನಲ್ಲ, ಕಳೆದ ವರ್ಷವೇ ಸರ್ಕಾರ ಇಂಥದ್ದೊಂದು ಪ್ರಯೋಗಕ್ಕೆ ಕೈ ಹಾಕಿ ಯಶಸ್ವಿಯಾಗಿತ್ತು. ಆದರೆ ಕಳೆದ ವರ್ಷ 300 ರೂಪಾಯಿ ಮತ್ತು 2,000 ರೂಪಾಯಿಗಳ ವಿಶೇಷ ದರ್ಶನ ಟಿಕೆಟ್ ಅನ್ನ ಮಾರಾಟ ಮಾಡಲಾಗ್ತಾ ಇತ್ತು. ಈ ಬಾರಿ 300 ರೂಪಾಯಿಯ ಟಿಕೆಟ್ ರದ್ದು ಮಾಡಿ ಶ್ರೀಮಂತರಿಗೆ ಅಂತ ಕೇವಲ 2,000 ರೂಪಾಯಿಯ ಟಿಕೆಟ್ಗಳನ್ನ ಮಾತ್ರ ಮಾರಾಟ ಮಾಡ್ತಾ ಇದ್ದಾರೆ. 300 ರೂಪಾಯಿಯ ಟಿಕೆಟ್ ರದ್ದು ಮಾಡಿ ಕೇವಲ 2,000 ರೂಪಾಯಿಯ ಟಿಕೆಟ್ಗಳನ್ನ ಮಾತ್ರ ಮಾರಾಟ ಮಾಡೋದಕ್ಕೆ ಅವರು ಕಾರಣ ಏನು ಕೊಡ್ತಾ ಇದ್ದಾರೆ ಗೊತ್ತಾ? ಕಳೆದ ವರ್ಷ 300 ರೂಪಾಯಿಯ ವಿಶೇಷ ದರ್ಶನ ಟಿಕೆಟ್ ತೆಗೆದುಕೊಂಡವರು ಉಚಿತ ದರ್ಶನ ಮಾಡುವವರ ಸಾಲಿನಲ್ಲೇ ನಿಂತು ದರ್ಶನ ಪಡಿಬೇಕಾಯ್ತಂತೆ. ಅದಕ್ಕೆ 300 ರೂಪಾಯಿಯ ದರ್ಶನದ ಟಿಕೆಟ್ ಈ ಬಾರಿ ಬೇಡ ಅಂತ ನಿರ್ಧಾರ ಮಾಡಿದ್ದೇವೆ ಅಂತ. ಮತ್ತೆ 2,000 ರೂಪಾಯಿ ಟಿಕೆಟ್ ಕೂಡ ಮಾಡಿದ್ವಿ. ಕಳೆದ ಬಾರಿ 300 ರೂಪಾಯಿ ಟಿಕೆಟ್ ಕೂಡ ಇತ್ತು. ಈ ಸಾರಿ 300 ರೂಪಾಯಿ ಟಿಕೆಟ್ ಬೇಡ ಅಂತ ಹೇಳಿ ನಿರ್ಧಾರ ಮಾಡಿದ್ವಿ. ಯಾಕಂದ್ರೆ 300 ರೂಪಾಯಿ ಟಿಕೆಟ್ ಬಂದವರು ಕೂಡ 1 ಪಾಯಿಂಟ್ ಸಾಮಾನ್ಯ ಸರ್ತಿಲಿ ನಿಂತಿರ್ತಾರಲ್ಲ, ಆ ಸರ್ತಿನೇ ಜಾಯ್ನ್ ಆಗೋರು. ಸೊ ಜಾಯ್ನ್ ಆಗಿ ಅವ್ರಿಗೇನಂತಹ ಬೆನಿಫಿಟ್ ಆಗ್ತಿರ್ಲಿಲ್ಲ, ಅವರು ಕೂಡ ಅಷ್ಟೇ ಸಮಯ ಕಾಯಬೇಕಾಗಿತ್ತು. ಸೊ ಹಾಗಾಗಿ 300 ರೂಪಾಯಿ ಟಿಕೆಟನ್ನು ಈ ಸರಿ ಬಂದ್ ಮಾಡಿ 2,000 ರೂಪಾಯಿ ಟಿಕೆಟ್ ಮಾತ್ರ ಮಾಡಿದ್ದೀವಿ. ವಿಶೇಷ ದರ್ಶನದ ಹೆಸರಿನಲ್ಲಿ ಭಕ್ತಾದಿಗಳಿಂದ 300 ರೂಪಾಯಿಗಳನ್ನು ತೆಗೆದುಕೊಂಡ ಸರ್ಕಾರ ಅವರನ್ನ ಉಚಿತ ದರ್ಶನದ ಸಾಲಿನಲ್ಲಿ ನಿಲ್ಲಿಸಿದ್ಯಾಕೆ? ಒಂದು ವೇಳೆ ವಿಶೇಷ ದರ್ಶನ ಕೊಡಿಸಲು ಅವರಿಗೆ ಸಾಧ್ಯ ಆಗಿಲ್ಲ ಅನ್ನೋದಾದ್ರೆ 300 ರೂಪಾಯಿಯನ್ನು ಕೊಟ್ಟು ವಿಶೇಷ ಟಿಕೆಟ್ ಖರೀದಿಸಿದ ಭಕ್ತರಿಗೆ ಹಣ ವಾಪಸ್ ಮಾಡಿದ್ರ? ಛೆ, ಅದೆಲ್ಲ ಕೇಳಬೇಡಿ. ದೇವರ ಹೆಸರಿನಲ್ಲಿ ದುಡ್ಡು ಪಡೆದುಕೊಂಡ ಜಾತ್ಯತೀತ ಸರ್ಕಾರದ ಬಳಿ ನಿಮ್ಮ ಹಣ ವಾಪಸ್ ಕೇಳೋ ಹಕ್ಕು ನಿಮಗಿಲ್ಲ. 300 ರೂಪಾಯಿ ಬಿಡಿ, 2,000 ರೂಪಾಯಿ ಕೊಟ್ಟವರಿಗಾದ್ರೂ ಅವರು ಹೇಳಿದ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಿಕೊಡುತ್ತಿದ್ದಾರಾ? ಅದೂ ಕೂಡ ಇಲ್ಲ. ಕಳೆದ ವರ್ಷ ಕೇವಲ ರಾಜಕಾರಣಿಗಳು, ನಟ ನಟಿಯರು ಮತ್ತು ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಮಾತ್ರ ದರ್ಶನ ಮಾಡಲು ಸುಗಮವಾದ ಅವಕಾಶ ಕಲ್ಪಿಸಿದ್ದಂತಹ ಸರ್ಕಾರ 2,000 ರೂಪಾಯಿ ಕೊಟ್ಟು VVIP ಪಾಸ್ ಪಡೆದುಕೊಂಡಿದ್ದಂತಹ ಜನಸಾಮಾನ್ಯರನ್ನ ಕುಡಿಯುವ ನೀರು ಕೂಡ ಕೊಡದೆ 3-4 ಗಂಟೆಗಳ ಕಾಲ ನೂಕುನುಗ್ಗಲ್ನಲ್ಲಿ ನಿಲ್ಲಿಸಲಾಗಿತ್ತು. ವಿಐಪಿಗಳಿಗೆ ಇಲ್ಲಿ ತಕ್ಷಣ ಅಂತ ಅನ್ಸುತ್ತೆ, ನಮ್ಗಳಿಗೆಲ್ಲ ಒಂಚೂರು ಬೆಲೆನೇ ಇಲ್ಲ. ಬೆಳಗ್ಗೆ 7 ಗಂಟೆಯಿಂದ ಇಲ್ಲಿ ಬಂದಿದ್ದೀವಿ, ಬೆಂಗಳೂರಿಂದ ಬಂದಿದ್ದೀವಿ. ಇಲ್ಲಿ 4 ಗಂಟೆಯಿಂದ ಎದ್ದು ಇಲ್ಲಿ ಯಾರ ಅಡ್ಮಿನಿಸ್ಟ್ರೇಷನ್ ಸರಿನೇ ಇಲ್ಲ, ಬೆಳಗ್ಗೆ ಒಂದು ತೊಟ್ಟು ನೀರು ಇಲ್ಲ. ಹಾಗಾದ್ರೆ 2,000 ರೂಪಾಯಿ ಕೊಟ್ಟು ಪಾಸ್ ಪಡೆದ ಭಕ್ತರಿಗೆ ಆದ ಲಾಭ ಆದ್ರೂ ಏನು? ಅದನ್ನ ಜನರ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡು ಭರ್ಜರಿ ಆದಾಯ ಮಾಡಿಕೊಂಡ ಸರ್ಕಾರವನ್ನೇ ಕೇಳಬೇಕು. ಈ ವರ್ಷ ಕೂಡ ಸರ್ಕಾರ ಆಷಾಢ ಶುಕ್ರವಾರಗಳಂದು ದೇವಿಯ ದರ್ಶನಕ್ಕೆ ಬರುವಂತಹ ಭಕ್ತಾದಿಗಳಿಂದ ದಿನವೊಂದಕ್ಕೆ ಸುಮಾರು 2 ಕೋಟಿಯಷ್ಟು ಆದಾಯವನ್ನ ನಿರೀಕ್ಷೆ ಮಾಡಿದೆಯಂತೆ. ದೇವ್ರನ್ನ ಸೇಲ್ಗಿಟ್ಬಿಡಿ, ಅವಾಗ ನಿಮ್ಗೆ ಸರಿ ಹೋಗುತ್ತೆ. ಯಾಕೆ 2,000 ಹೆಣ್ಮಕ್ಳಿಗೆ ಕೊಡ್ತಾ ಇದ್ದೀರಾ, ಅದನ್ನ ಈ ರೂಪದಲ್ಲಿ ಕಿತ್ಕೋತಾ ಇದ್ದೀರಾ? ಇದು ಅನ್ಯಾಯ, ತುಂಬಾ ಮೋಸ, ತುಂಬಾ ಅನ್ಯಾಯ. ದಯವಿಟ್ಟು ದೇವ್ರನ್ನ ಧರ್ಮದರ್ಶಿಗಳನ್ನ ಧರ್ಮದ ಕಾರ್ಯವಾಗಿ ಧರ್ಮಕ್ಕೋಸ್ಕರ ಅಂತ ದೇವ್ರನ್ನ ಉಪಯೋಗಿಸ್ಕೋಬೇಕೇ ವಿನಃ ಈ ತರ ಅದನ್ನ ಮಾರಾಟಕ್ಕಿಡೋ ಅಂತ ಕೆಲಸ ಮಾಡಬಾರ್ದು. ಸರ್ 10 ಗಂಟೆಗೆ ಇಲ್ಲಿ ಬಂದಿದ್ರಿ ಕ್ಯೂನಲ್ಲಿ, ಈಗ ದರ್ಶನ ಆಯ್ತು. ಸರ್ಕಾರ ಏನ್ ಮಾಡ್ತಾ ಇದ್ರೆ ಅಂದ್ರೆ ಇಲ್ಲಿ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಸರ್. ಇಲ್ಲಿ ಸರ್ಕಾರ ಇಲ್ಲಿ ನಾಡ ದೇವತೆ ಅಂದ್ಬಿಟ್ಟು ಪ್ರತಿಯೊಬ್ರು ಸಹ ಇಲ್ಲಿ ಬರೋದು.
ಇಲ್ಲಿ ಸರ್ಕಾರ ನಡ್ಸಕ್ಕಾಗಿಲ್ಲ, ದಯವಿಟ್ಟು ಇಲ್ಲಿ ಧರ್ಮದರ್ಶನ ನಿಲ್ಲಿಸಿ ಎಲ್ಲ ಬಿಸ್ನೆಸ್ ಮಾಡ್ಕೊಂಡ್ಬಿಡಿ. 2,000 ರೂಪಾಯಿ ಟಿಕೆಟ್ ಬಂದಿದ್ದಾರೆ, ನೆಕ್ಸ್ಟ್ 10,000 ಮಾಡಲಿ, 20,000 ಬಿಡಿ, ಹೆಲಿಕಾಪ್ಟರ್ ತೋರಿಸ್ಬಿಟ್ಟು ಆನ್ಲೈನ್ ಅಲ್ಲೇ ಮಾಡ್ಬಿಡ್ಲಿ. ಏನ್ ಗೊತ್ತಾ ಸರ್, ಗೌರ್ಮೆಂಟ್ ಒಂದು ಅವೇರ್ನೆಸ್ ಇಲ್ಲ. ಅವ್ರಿಗೆ ಬಿಸ್ನೆಸ್ ಮಾಡಬೇಕು. ಬಿಸ್ನೆಸ್ ಮಾಡಕ್ಕೆ ಕ್ಯಾಸಿನೋ ಇದೆ, ಈ ಕ್ರಿಕೆಟ್ ಬೆಟ್ಟಿಂಗ್ ಇದೆ, ಸುಮಾರು ಇದೆ. ದಯವಿಟ್ಟು ಈ ತರ ಏನ್ ಪ್ರೋಟೋಕಾಲ್ ಇದೆ ಅದ್ರ ಪ್ರಕಾರ ಮಾಡಿ. ಇಲ್ಲ ಧರ್ಮದರ್ಶನ ನಿಲ್ಲಿಸ್ಬಿಡಿ, ಪ್ರತಿಯೊಂದು ಬಿಸ್ನೆಸ್ ಮಾಡ್ಕೊಂಡ್ಬಿಡಿ. ಯಾಕಂದ್ರೆ ಫ್ರೀ ದರ್ಶನ ನಿಲ್ಲಿಸ್ಬಿಟ್ಟು 10,000 ರೂಪಾಯಿ ಟಿಕೆಟ್ ಮಾಡ್ಬಿಡ್ಲಿ. ಅಂದಹಾಗೆ ಚಾಮುಂಡೇಶ್ವರಿ ದೇವಾಲಯದಿಂದ ಸಿಗೋ ಆದಾಯವನ್ನ 5 ಪಟ್ಟು 10 ಪಟ್ಟು ಹೆಚ್ಚು ಮಾಡಿಕೊಳ್ಳುವ ರೂಪುರೇಷೆಗಳನ್ನೆಲ್ಲ ನಿಗದಿಪಡಿಸ್ತಾ ಇರೋದು ಯಾರು ಗೊತ್ತಾ? ಯಾರು ಕುಂಕುಮ ಕಂಡ್ರೆ ಹೆದರಿಕೆ ಅಂತಿದ್ರೋ, ಯಾರು ಹಿಂದೂಗಳನ್ನ ಕೋಮುವಾದಿಗಳು ಅಂತ ಹೇಳ್ತಾ ಇದ್ರೋ, ಯಾರು ಕೇಸರಿ ಶಾಲ್ ಹಾಕಿದ್ರೆ ಕಿತ್ತೆಸೀತಾ ಇದ್ರೋ, ಯಾರು ಹಿಂದೂಗಳ ಮೌಢ್ಯದ ಬಗ್ಗೆ ಮಾತನಾಡ್ತಾ ಇದ್ರೋ, ಯಾರು ಈ ದೇಶವನ್ನ ಹಿಂದೂ ರಾಷ್ಟ್ರ ಅಂತ ಹೇಳಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತಾ ಇದ್ರು, ಅದೇ ಸಿದ್ದರಾಮಯ್ಯನವರ ಮೇಲುಸ್ತುವಾರಿಯಲ್ಲೇ ಕಳೆದ ವರ್ಷ ಈ ಆದಾಯ ಹೆಚ್ಚಿಸಿಕೊಳ್ಳುವ ಯೋಜನೆ ತಯಾರಾಗಿತ್ತು. ಈ ವರ್ಷ ಕೂಡ ಬೇರೆ ಯಾರೂ ಅಲ್ಲ, ಸಮಾಜವಾದಿ ಸಿದ್ಧಾಂತದ ಅದೇ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರೇ ದೇವರ ಹೆಸರಿನಲ್ಲಿ ಆದಾಯ ಹೆಚ್ಚಿಸಿಕೊಳ್ಳುವ ಯೋಜನೆಯ ಉಸ್ತುವಾರಿ ನೋಡಿಕೊಳ್ತಾ ಇರೋದು. ಇದು ಹೀಗೆ ಮುಂದುವರೆದರೆ ಮುಂದಿನ ಕೆಲವೇ ವರ್ಷಗಳಲ್ಲಿ ಸರ್ಕಾರ ಚಾಮುಂಡಿ ಬೆಟ್ಟದ ಬುಡದಲ್ಲೇ ಇಲ್ಲಿ ಬಡವರಿಗೆ ಪ್ರವೇಶ ಇಲ್ಲ ಅನ್ನುವ ಫಲಕ ಹಾಕಿಸಿದ್ರೂ ಆಶ್ಚರ್ಯ ಪಡಬೇಡಿ.